ಶಿಡ್ಲಘಟ್ಟ ಶ್ರೀ ಓಣಿ ವೀರಾಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವದ ಸಂಪೂರ್ಣ ವಿವರ. ದಿನಾಂಕ ಏಪ್ರಿಲ್ 6 ಭಾನುವಾರ ಮತ್ತು ಏಪ್ರಿಲ್ 7 ಸೋಮವಾರ. ಸ್ಥಳ ಶ್ರೀ ಓಣಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಭಕ್ತರಹಳ್ಳಿ, ಶಿಡ್ಲಘಟ್ಟ. ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು: ಪಾದುಕೆ ಮತ್ತು ಪುನರ್ ಧ್ವಜಸ್ತಂಭ ಪ್ರತಿಷ್ಠಾಪನೆ, ವಿಶೇಷ ಪೂಜೆ, ಹೋಮ ಹವನ. ಶ್ರೀರಾಮನವಮಿ ಉತ್ಸವ, ರಾಮನ ಜನ್ಮೋತ್ಸವ ವಿಶೇಷ ಅಲಂಕಾರ. ಪ್ರವಚನ ಕಾರ್ಯಕ್ರಮ: ಶ್ರೀ ಮಂಗಳಾನಂದ ಸ್ವಾಮೀಜಿ, ಶ್ರೀ ನಂಜಾವಧೂತ ಸ್ವಾಮೀಜಿ, ಶ್ರೀ ಮಹದೇವ ಸ್ವಾಮೀಜಿಗಳಿಂದ ಸತ್ಸಂಗ. ಗಣ್ಯರ ವಿಶೇಷ ಆಗಮನ. ಅತಿಥಿಗಳು: ಡಾಕ್ಟರ್ ಸುನೀತಾ ಮಂಜುನಾಥ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಬಿಎನ್ ರವಿಕುಮಾರ್, ಶಿಡ್ಲಘಟ್ಟ ಶಾಸಕರು. ಪುಟ್ಟು ಅಂಜಿನಪ್ಪ, ಕಾಂಗ್ರೆಸ್ ಮುಖಂಡರು. ಸಿಕಲ್ ರಾಮಚಂದ್ರಗೌಡ, ಬಿಜೆಪಿ ಮುಖಂಡರು. ಹಾರಿಕಾ ಮಂಜುನಾಥ್ ವಿಶೇಷ ಅತಿಥಿಗಳು. ಭಕ್ತಾದಿಗಳಿಗೆ ವಿಶೇಷ ಆಹ್ವಾನ. ಪಾದುಕೆ ಮತ್ತು ಧ್ವಜಸ್ತಂಭ ಪ್ರತಿಷ್ಠಾಪನೆಗೆ ದಾನ ಸೇವೆ ಸಲ್ಲಿಸುವ ಅವಕಾಶ. ಅನ್ನ ಸಂತರ್ಪಣೆ, ಪ್ರಸಾದ ವಿತರಣಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೀರಗಾಸೆ, ಡೊಳ್ಳು ಕುಣಿತ ಕಾರ್ಯಕ್ರಮ. ವಿಶೇಷ ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಶಿಡ್ಲಘಟ್ಟ. ನಮಸ್ತೆ, ನಾನು ಹಾರಿಕಾ ಮಂಜುನಾಥ್. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಳದ ಶ್ರೀ ಕೋದಂಡರಾಮಸ್ವಾಮಿ ಶ್ರೀ ಭಕ್ತಾಂಜನೇಯ ಸ್ವಾಮಿ ಆದಿತ್ಯ ನವಗ್ರಹಗಳ ದೇವಾಲಯದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ 16ನೇ ವರ್ಷದ ವಾರ್ಷಿಕೋತ್ಸವವಿದ್ದು, ಜೊತೆಗೆ ಶ್ರೀ ಭಕ್ತಾಂಜನೇಯ ಸ್ವಾಮಿಯ ಪುನರ್ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಸಲುವಾಗಿ ಶ್ರೀರಾಮನವಮಿ ಪ್ರಯುಕ್ತ 4 ರಿಂದ 6ನೇ ತಾರೀಕಿನವರೆಗೂ ಧರ್ಮಸಭೆಗಳನ್ನು ಆಯೋಜಿಸಲಾಗಿದ್ದು, ಏಪ್ರಿಲ್ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿರುವಂತಹ ಧರ್ಮಸಭೆಯಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೀನಿ. ಸಮಸ್ತ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮರ ಆದರ್ಶದಲ್ಲಿ ನಾವೆಲ್ಲರೂ ಸಾಗೋಣ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಜೈ ಹಿಂದ್, ವಂದೇ ಮಾತರಂ ಅಂತ ಭಕ್ತರಲ್ಲಿ. ಇದು ಬಹಳ ಪೂರ್ವ ಕಾಲದಿಂದ ಇರುವಂತಹ ದೇವಸ್ಥಾನ. ಮೊದಲು ಏನು ಇರಲಿಲ್ಲ, ಸುಮ್ಮನೆ ಕಲ್ಲು ನಿಲೆತ್ತಿದ್ರು, ನಾವೇ ನಿಲೆತ್ತಿದ್ವು, ನಮ್ಮ ಹಿರಿಯರು. ಆಮೇಲೆ ಅದೆಲ್ಲ ತೆಗೆದ್ಬಿಟ್ಟು ಇತ್ತೀಚೆಗೆ ಅಂದರೆ ಒಂದು 8 ವರ್ಷ ಆಯಿತು, ಎಲ್ಲ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. ನಿರ್ಮಾಣ ಮಾಡಿ ಅವತ್ತಿನಿಕ ಚೆನ್ನಾಗಿ ನಡೀತಾ ಐತೆ ಪೂಜೆ ಪುನಸ್ಕಾರಗಳೆಲ್ಲನೂ. ಹನುಮ ಜಯಂತಿ ಮತ್ತು ಶ್ರೀರಾಮನವಮಿ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಅದರಲ್ಲಿ ಶ್ರೀರಾಮನವಮಿ ಅಂತೂ ಹೋದ ಸಾರಿ ಕಲ್ಯಾಣೋತ್ಸವ ಮಾಡಿದ್ದೀರಿ, ಭಾಳ ಚೆನ್ನಾಗಿ ಆಯಿತು. ಸೀತಾರಾಮ ಕಲ್ಯಾಣೋತ್ಸವ, ಅನ್ನ ಸಂತರ್ಪಣೆ ಎಲ್ಲ ಇತ್ತು. ಹರಿಕತೆ, ಭಜನೆ ಕಾರ್ಯಕ್ರಮಗಳು ಎಲ್ಲ ನಡೆಸ್ಕೊಂಡು ಬಂದಿದ್ದೀವಿ. ಈ ಸಾರಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಾಡಬೇಕು ಅಂತ ಅನ್ನ ಸಂತರ್ಪಣೆ ಎಲ್ಲ ಇದ್ದೇ ಇರ್ತೈತೆ. ಅದರಲ್ಲಿ ನಮ್ಮ ಊರಿನ ಹಿರಿಯರು, ಊರಿನ ಜನ ಎಲ್ಲ ಸಹಕಾರದಿಂದ ಇಲ್ಲೇ ಎಲ್ಲ ಪೂಜೆ ಪುನಸ್ಕಾರಗಳು ಎಲ್ಲ ಚೆನ್ನಾಗಿ ನಡೀತಾ ಐತೆ. ನನ್ನ ಹೆಸರು ಮುನ್ರೆಡ್ಡಿ ಅಂತ. ಈ ಗ್ರಾಮದಲ್ಲಿ ನಾವು ಹಿಂದಿನಿಂದನೂ ದೇವಸ್ಥಾನ ಎಲ್ಲರೂ ಸೇರಿ, ಟ್ರಸ್ಟ್ನವರು ಸೇರಿ ಎಲ್ಲ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಎಲ್ಲ ಬರ್ತಾ ಇದ್ವಿ. ಈ ಹೋದ ಸಾರಿ ಏನೋ ಭಗವಂತನು 3 ವರ್ಷದಲ್ಲಿ ಅಂದ್ಕೊಂಡ್ವಿ, ಕೊರೋನಾ ಬಂತು, ನಿಂತೋಯ್ತು. ಆದ್ದರಿಂದ ಹೋದ ವರ್ಷ ಭಗವಂತನ ದಾರಿ ಕೊಟ್ಟ, ಸೀತಾರಾಮ ಕಲ್ಯಾಣ ಮಾಡಿ ಅದನ್ನು ವಿಜೃಂಭಣೆಯಿಂದ ಮುಂದೆ ಇದೇ ಥರವಾಗಿ ಸಂತುಷ್ಟವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಭಾವನೆ. ಎಲ್ಲರೂ ಆಶಯಿಸ್ತೀವಿ. ಊರಿನ ಗ್ರಾಮಸ್ಥರು, ಊರಿನ ಹಿರಿಯರು ಎಲ್ಲರೂ ನಮಗೆ ಸಹಕರಿಸ್ತಾ ಇದ್ದಾರೆ. ಆ ಊರು ಚೆನ್ನಾಗಿರಲಿ ಅಂತ ನಮ್ಮ ಭಾವನೆಯಿಂದ ನಾವು ಈ ದೇವಸ್ಥಾನ, ಓಣಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಏನೋ ಒಂದು ಎಲ್ಲ ಗ್ರಾಮಸ್ಥರಿಂದ ನಾವು ಎಲ್ಲ ಸೇರಿ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು ಸುಮನಾ ಫೌಂಡೇಶನ್ ಬೆಂಗಳೂರು, ಇವರು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸುನೀತಾ ಮಂಜುನಾಥ್ ಅವರ ಸಹಪಾಠಿಗಳಾದಂತಹ ಯಾವ್ದು ಬಿಗ್ ಬಾಸ್ ಅಲ್ಲಿ ಮೊನ್ನೆ ಹೆಸರು ಪಡೆದಿರುವಂತ ಒಂದು 5 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ನಮ್ಗೆ ಅದು ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ. ಬರಬಹುದು ಸರ್ ಅಂತ ಸುನೀತಾ ಮೇಡಮ್ ನಮ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಬಂದ್ರೆ ಅವತ್ತು ಬಿಗ್ ಬಾಸ್ ಅವರು ಒಂದು 5 ಜನ ಬರ್ತಾ ಇದ್ದಾರೆ. ಸ್ಯಾಟಿಸ್ಫೈ ಯಾರ್ಯಾರು ಮಾಡಿದ್ರು ಅವರು ಒಂದು 5 ಜನ ಬರ್ತಾ ಇದ್ದಾರೆ. ಅದೇ ರೀತಿ ಅವತ್ತು ಬೆಳಗ್ಗೆ 7 ಗಂಟೆಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ದೇವಾಲಯದ ಹತ್ರ ಬಲಿಪೀಠಗಳು ಮತ್ತು ಪಾದಿಕೆ ಅಂತೇಳಿ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಬೆಳಿಗ್ಗೆ 5 ಗಂಟೆಗೆ. ತದನಂತರ 9:30ರಿಂದ ಆಚೆ ಶ್ರೀರಾಮ ತಾರಕ ಹೋಮ, ಗ್ರಾಮ ಶಾಂತಿ ಹೋಮ ಎಲ್ಲನೂ ನಾವು ಇಲ್ಲಿ ಸನ್ನಿಧಾನದಲ್ಲಿ ಏರ್ಪಡಿಸಿದ್ದೀವಿ. 7ನೇ ತಾರೀಕು ಸೋಮವಾರ, ಏಪ್ರಿಲ್ 7ನೇ ತಾರೀಕು. ಅದೇ ರೀತಿ 10 ಗಂಟೆಗೆ ವೇದಿಕೆಯಲ್ಲಿ ಸ್ವಾಮಿಗಳಾದಂಥ ಮಂಗಳಾನಂದ ಸ್ವಾಮಿಗಳು, ನಂಜಾವಧೂತ ಸ್ವಾಮೀಜಿಗಳು, ಬಸವ ಮಠದ ಮಹಾದೇವ ಸ್ವಾಮಿಗಳು ಇವರಿಂದ ಪ್ರವಚನ ಕಾರ್ಯಕ್ರಮವನ್ನು ಸಹ ಇಲ್ಲಿ ಏರ್ಪಡಿಸಿದ್ದೀರಿ ಅದೇ ದಿನ ಸಂಜೆ. ಆಮೇಲೆ ರಾತ್ರಿಗೆ ಹೆಸರಾಂತ ಬೆಂಗಳೂರಿನ ಗುಮ್ಮಸಮುದ್ರಂ ತಂಡದವರಿಂದ ಸಾಸು ಚಿನ್ನಮ್ಮ ಎಂಬ ಹಾಸ್ಯಭರಿತ ಹಾಗೂ ಭಕ್ತಿ ಪ್ರಧಾನವಾದ ನಾಟಕವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸನ್ನಿಧಾನದಲ್ಲಿ ಏರ್ಪಡಿಸಿದ್ದೀರಿ.
ಇಷ್ಟು ಹೇಳೋದನ್ನ ನಾನು ಬಯಸ್ತಾ ಇದ್ದೀನಿ. ನಮ್ಮ ಹೆಸರು ಎ ಸಿ ಚಂದ್ರಶೇಖರ್ ಅಂತೇಳಿ. ಓಣಿ ವೀರಾಂಜನೇಯ ಸ್ವಾಮಿ ದೇವಾಲಯ ಶ್ರೀರಾಮನವಮಿ ಹಾಗೂ ಬಲಿಪೀಠ ಪಾದಕ್ಕೆ ಮತ್ತು ಪುನರ್ ಪ್ರತಿಷ್ಠಾಪನಾ ಆಹ್ವಾನ. ದಿನಾಂಕ 6/4/2025 ಭಾನುವಾರದಿಂದ 7/4/2025 ಸೋಮವಾರದವರೆಗೆ. ಕಾರ್ಯಕ್ರಮಗಳು ಸಂಜೆ 5:30ಕ್ಕೆ 6/4/2025 ಭಾನುವಾರ ಸಂಜೆ 5:30ಕ್ಕೆ ಗೋಧೂಳಿ ಲಗ್ನದಲ್ಲಿ ಗಂಗಾ ಪೂಜೆ, ಅನುಜ್ಞಾನ, ಸಹಸ್ರ ವಾಚನ, ಗಣಪತಿ ಪೂಜೆ, ವಾಸುದೇವ ಪುಣ್ಯಾಹ ವಾಚನ, ರಕ್ಷಾಬಂಧನ, ಕಳಶಾರಾಧನೆ, ಅಗ್ನಿ ಪ್ರತಿಷ್ಠೆ, ಪ್ರಧಾನ ಹೋಮ, ಪರಿಹಾರ ಹೋಮ, ಶಾಂತಿ ಹೋಮ. ದಿನಾಂಕ 6/4/2025 ಭಾನುವಾರ ರಾತ್ರಿ 8 ಗಂಟೆಗೆ ಭಕ್ತರಳ್ಳಿ ಗ್ರಾಮದ ಶ್ರೀರಾಮ ಭಕ್ತ ಮಂಡಳಿ ತಂಡದವರಿಂದ ಭಜನಾ ಕಾರ್ಯಕ್ರಮ. 7/4/2025 ಸೋಮವಾರ ಬೆಳಗ್ಗೆ 5:30 ಬ್ರಾಹ್ಮಣಿ ಮುಹೂರ್ತದಲ್ಲಿ ಬಲಿಪೀಠಗಳ ಪ್ರತಿಷ್ಠಾಪನೆ, ಧ್ವಜಸ್ತಂಭದ ಕುಂಭಾಭಿಷೇಕ. ಬೆಳಗ್ಗೆ 8:30ರಿಂದ ಶ್ರೀರಾಮ ತಾರಕ ಹೋಮ, ಗ್ರಾಮಶಾಂತಿ ಹೋಮ, ಪೂರ್ಣಾವತಿ. ಬೆಳಗ್ಗೆ 10:30ಕ್ಕೆ ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ. ಬೆಳಗ್ಗೆ 11:30ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಪಾನಕ ವಿತರಣೆ. ವಿಶೇಷ ಸೂಚನೆ, ಅದೇ ದಿನ 7/4/2025 ರಂದು ಭಕ್ತರಳ್ಳಿಯ ಪ್ರಮುಖ ಬೀದಿಯಲ್ಲಿ ಸ್ವಾಮೀಜಿಗಳಾದಂಥ ಮಂಗಳನಾಥ ಸ್ವಾಮೀಜಿಗಳು, ನಂಜಾವಧೂತ ಸ್ವಾಮಿಗಳು, ಮಹಾದೇವ ಸ್ವಾಮಿಗಳ ಮೆರವಣಿಗೆ ಇತ್ತು. ಮೆರವಣಿಗೆಯ ನಂತರ ಪ್ರವಚನ. ನಾನು ಸೊನ್ನೇಗೌಡ BM ಸೊನ್ನೇಗೌಡ ಅಂತ, ಭಕ್ತರಳ್ಳಿ, ನಮ್ಮ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಆದರೆ ನಮ್ಮ ಶ್ರೀ ಓಣಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಹಿಂದೆ ಏನಿತ್ತೋ ಈಗ ಇನ್ನೂ ದೇವರು ಅನುಗ್ರಹದಿಂದ ನಮ್ಮ ಭಕ್ತರಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮಗೆ ತುಂಬ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಈ ನಮ್ಮ ಮೇಲೂರು ಶಿಡ್ಲಘಟ್ಟ ಶಾಸಕರಾದಂತಹ BN ರವಿಕುಮಾರ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಓಣಿ ಸ್ವಾಮಿ ದೇವಸ್ಥಾನದ ಈ ಶ್ರೀರಾಮನವಮಿ ಪ್ರಯುಕ್ತ ಏನಿದೆಯೋ ಅದಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಶಾಸಕರು ಮತ್ತು ಪುಟ್ಟು ಆಂಜನಪ್ಪನವರು ಮತ್ತು ರಾಜುಗೌಡರು, ಇವರು ಇನ್ನು ಶ್ರೀಕಾಲ್ ರಾಮಚಂದ್ರೇಗೌಡರು, ಇನ್ನೂ ಮುತ್ತಾದ ತಾಲೂಕು ಗಣ್ಯರಾದರು